ನಮಸ್ಕಾರ ಸ್ನೇಹಿತರೆ, ನಮ್ಮನೆಗೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ನಮ್ಮ ಓನರ್ ಆಂಟಿ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾರೆ ನೋಡಿ. ಇವತ್ತು ಶುಕ್ರವಾರ, 3ನೇ ಶ್ರಾವಣ ಶುಕ್ರವಾರ. ಭಾರಿ ಚೆನ್ನಾಗಿ ರಂಗೋಲಿ ಬಿಟ್ಟರೆ ವರಮಹಾಲಕ್ಷ್ಮಿ ಹಬ್ಬ ಇಟ್ಟಿದ್ವಿ. ಬನ್ನಿ ನೋಡೋಣ. ನನ್ನ ಮಗ ತುಂಬ ಚೆನ್ನಾಗಿ ಡಿಸೈನ್ನಾಗೆಲ್ಲ ಚೆನ್ನಾಗಿ ಮಾಡ್ತಾನೆ ನೋಡಿ. ಇದು ಬಾಗಿಲು ಹೊಸ್ಲು ನೋಡಿ, ಎಷ್ಟು ಚೆನ್ನಾಗಿ ಡಿಸೈನಾಗಿ ಮಾಡಿದ್ದಾನೆ. ಬನ್ನಿ ಒಳಗಡೆ ಹೋಗೋಣ. ವರಮಹಾಲಕ್ಷ್ಮಿ ಹಬ್ಬ ಶೃಂಗಾರ ಮಾಡೋಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ನನ್ನ ಮಗ ಒಂದು ದಿನ ಕಂಟಿನ್ಯೂ ದಿನ ಬಂದು ಎಲ್ಲ ನೀಟಾಗಿ ಅಲಂಕಾರ ಮಾಡಿದ್ದಾನೆ. ತುಂಬ ಚೆನ್ನಾಗಿ ಮಾಡಿದ್ದಾನೆ. ನಾವೇನಿದ್ರು ಸಪೋರ್ಟ್ ಮಾಡ್ತಿದ್ವು ಅಷ್ಟೇ. ಎಲ್ಲ ಅವನೇ ಸೀರೆ ಉಡಿಸೋದು ಮತ್ತು ಬಾಳೆ ಎಲೆ ಎಲ್ಲ ಡಿಸೈನ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾನೆ. ಕೋಲುಗಳು ಅವೆಲ್ಲ ತಂದು ಸಖತ್ತಾಗಿ ಡಿಸೈನಾಗಿ ಮಾಡಿದ್ದಾನೆ. ನರಿಗೆ ಅಂತೂ ಚೆನ್ನಾಗಿ ಅಲಂಕರಿಸಿದ್ದಾನೆ. ತಾಯಿ ವರಮಹಾಲಕ್ಷ್ಮಿ ಹಬ್ಬ ಅವನಿಗೆ ಅಂದರೆ ತುಂಬ ಇಷ್ಟ. ವರಮಹಾಲಕ್ಷ್ಮಿ ಪೂಜೆ ಕೂರಿಸ್ಬೇಕು ಮಾಡಬೇಕು ಅಂತ ಯೂಟ್ಯೂಬಲ್ಲಿ ನೋಡ್ಕೊಂಡು ಈ ಸೀರೆ ಉಡ್ಸೋದೆಲ್ಲ ಕಲ್ತ್ಕೊಂಡ ಅವನು. ಇವಾಗ ತುಂಬ ಚೆನ್ನಾಗಿ ಈಗ 6 ವರ್ಷ ಆಯಿತು ಪೂಜೆ ಮಾಡೋಕೆ ಹಿಡಿದು. ಅವನೇ ಎಲ್ಲ ಪೂಜೆ ಮಾಡೋದು. ನಾವೇನೂ ಇಲ್ಲ, ಸುಮ್ಮನೆ ಅವನಿಗೆ ಸಪೋರ್ಟ್ ಮಾಡ್ತೀವಿ ಅಷ್ಟೇ. ಪ್ರತಿಯೊಂದು ವರಮಹಾಲಕ್ಷ್ಮಿ ಯಾವ ಥರ ಹೇಗೆ ಪೂಜೆ ಮಾಡಬೇಕು, ಯಾವ ರೀತಿ ಎಲ್ಲ ಯಾವ ಟೈಮಲ್ಲಿ ಯಾವಾಗ ಪೂಜೆ ಮಾಡಬೇಕು ಅನ್ನೋದೆಲ್ಲ ಅವನಿಗೆ ಚೆನ್ನಾಗೇ ಗೊತ್ತು. ಹಾಗಾಗಿ ಎಲ್ಲ ಮಾಡ್ತಾನೆ. ನಾವೇನಿದ್ದು ಅವನಿಗೆ ಹೆಲ್ಪ್ ಮಾಡ್ತೀವಿ ಅಷ್ಟೇ. ತುಂಬ ಚೆನ್ನಾಗಿ ಮಾಡ್ತಾನೆ ವರಮಹಾಲಕ್ಷ್ಮಿ ಹಬ್ಬವ. 6 ವರ್ಷ ಆಯಿತು ಇವಾಗ ಮಾಡೋಕೆ ಹಿಡಿದು. ತುಂಬ ಚೆನ್ನಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೋಡಿ, ಫಲ ತಾಂಬೂಲ, ಹಣ್ಣು, ಹಾಗೆ ಎಲ್ಲ ತರಹ ವಸ್ತು ಈ ತಾಯಿಗೆ ಏನೇನು ಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ತರಹ ಒಂದು ಪೂಜೆಗೆ ಇಟ್ಟು ಪೂಜೆ ಮಾಡ್ತಾಯಿದ್ದಾನೆ ನನ್ನ ಮಗ. ಫಸ್ಟಿಗೆ ಅವನು ಗಂಗಾ ಪೂಜೆಯ ನಂತರ ಆ ದೇವಿಗೆ ಅಲಂಕರಿಸಿ, ಆ ದೇವಿಯನ್ನು ಸುಂದರವಾಗಿ ಅಲಂಕರಿಸಿ ಆ ಪೀಠಕ್ಕೆ ಆ ಮುಖವಾಡವನ್ನು ಹಾಕ್ತಾನೆ. ಅದ್ಭುತವಾಗಿ ಅಲಂಕರಿಸ್ತಾನೆ. ಬನ್ನಿ ಇದೆಲ್ಲ ನೋಡೋಣ ಯಾವ ರೀತಿ ಏನೇನು ಮಾಡ್ತಾನೆ ಅನ್ನೋದನ್ನು. ಗಣೇಶ ತಂದೆಯನ್ನು ಪೂಜೆ ಮಾಡ್ತಾನೆ. ಅದು ಕೆಳಗಡೆ ಇಟ್ಟು ಪೂಜೆ ಮಾಡಿದ್ದಾನೆ. ಗಣೇಶನ ಚಿಕ್ಕದಾಗಿ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾನೆ. ಗಣೇಶನ ಚಿಕ್ಕದಾಗಿದೆ, ಕೆಳಗಡೆ ಇದೆ. ಅದು ನೋಡಿ ಈ ಹೂವೆಲ್ಲ ತಂದು ಚೆನ್ನಾಗಿ ಅಲಂಕರಿಸಿ ತುಂಬ ಚೆನ್ನಾಗಿ ಮಾಡ್ತಾನೆ. ಇವನು 6 ವರ್ಷಕ್ಕಿಂತ ಆ ದೇವಿಯನ್ನು ವರಮಹಾಲಕ್ಷ್ಮಿ ಮಾಡಬೇಕು ಅಂತ ಭಾರಿ ಶ್ರಮಪಟ್ಟು ವರ್ಷ ಮಾಡ್ತಾನೆ ಅಲಂಕಾರವಾಗಿ. ವರಮಹಾಲಕ್ಷ್ಮಿಗೆ ನಿಷ್ಠೆಯಿಂದ ಪೂಜೆ ಮಾಡ್ತಾನೆ ಅವನು. ಅದ್ಭುತವಾಗಿ ಪೂಜೆ ಮಾಡ್ತಾನೆ ನಾವು. ಆದರೆ ಇವನು ಅದ್ಭುತವಾಗಿ ಎಲ್ಲ ತರಹ ದೇವಿಗೆ ಪೂಜೆ ಮಾಡ್ತಾನೆ. ಯಾವುದು ಬೇಕು ಆ ತಾಯಿಗೆ ಏನೇನು ಶಾಸ್ತ್ರ ಹೇಳಬೇಕು, ಶಾಸ್ತ್ರೋಕ್ತವಾಗಿ ಏನೇನು ಪೂಜೆ ಮಾಡಬೇಕು ಅದನ್ನೆಲ್ಲ ಪೂಜೆ ಮಾಡ್ತಾನೆ. ಅದು ಅವನಿಗೆ ಮೈಗೂಡಿದ ರೀತಿ ಕಾಣುತ್ತೆ ನಮಗೆ. ಪೂಜೆ ಅಂದರೆ ಅವನಿಗೆ ಒಂದು ಅದ್ಭುತವಾದ ದೇವಿನೇ ಅವನಿಗೆ ಎಲ್ಲ ತರಹ ಪೂಜೆ ಕಲಿಸ್ತಾಳೆ ಅವನಿಗೆ. ಆ ಥರ ಪೂಜೆ ಮಾಡ್ತಾನೆ. ಇಲ್ಲಿ ಮುತ್ತೈದೆಯರಿಗೆ ಒಂದು ಕುಂಕುಮವನ್ನು ಸಾಯಂಕಾಲ 6 ಗಂಟೆ ಹಂಗೆ ನಾವು ಆಚರಿಸ್ತೀವಿ. ಬೆಳಿಗ್ಗೆಯ ಪೂಜೆ ಮಾಡಿ ಸಾಯಂಕಾಲ 6 ಗಂಟೆ ಮೇಲೆ ಮುತ್ತೈದೆಯರು ಕರೆದುಬಿಟ್ಟು ಅವರಿಗೆ ಒಂದು ಕುಂಕುಮ ಕೊಡ್ತೀವಿ. ಅದು ಒಂದು ಸಂಪ್ರದಾಯ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಡೆದಿದೆ. ತುಂಬ ಚೆನ್ನಾಗಿ ನಮಗೆ ನಮ್ಮ ಮನೆಯಲ್ಲಿ ಬಂದರೆ ಏನೋ ಒಂಥರ ಅಷ್ಟ ದೇವಿ ಬಂದಂಗೆ ಆಗುತ್ತೆ ನಮಗೆ ಮುತ್ತೈದೆಯರು ಬಂದರೆ. ಅದಕ್ಕೋಸ್ಕರ ನಾವು ವರ್ಷ ನಾವು ಪೂಜೆ ಮಾಡ್ತೀವಿ. ಏನೇ ಕಷ್ಟ ಇದ್ದರೂ ಆ ತಾಯಿ ನಮ್ಮನ್ನು ಆ ವರ್ಷದಲ್ಲಿ ನಮಗೆ ಹತ್ರಗೂಡುವಂತೆ ಮಾಡ್ತಾಳೆ ಆ ತಾಯಿ. ನಮಗೆ ಎಂಥ ಕಷ್ಟ ಇದ್ರೂ ಸರಿದೂಡಿಸಿ ಆ ದೇವಿ ಪೂಜೆ ಮಾಡಿಸ್ಕೊತಾಳೆ. ನಮ್ಮ ಮನೆ ದೇವಿ ಮಾಸ್ತಮ್ಮ, ಅದು ವರಮಹಾಲಕ್ಷ್ಮಿ ತಾಯಿ ಶ್ರೀ ಲಕ್ಷ್ಮೀ ಮಾಸ್ತಮ್ಮ ದೇವಿ ನಮ್ಮ ಮನೆಯ ದೇವಿ. ಅದಕ್ಕೆ ನಮ್ಮ ಮನೆಯಲ್ಲೇ ಇರುವ ರೀತಿ ಪೂಜೆ ಮಾಡಿ 1 ವರ್ಷದ ಹಾಗೆ ಕರೆಯುತ್ತಾನೆ. ನಮ್ಮ ಮನೆಯಲ್ಲಿ ಬಾರಮ್ಮ ಭಾಗ್ಯದ ಲಕ್ಷ್ಮಿ, ವರಲಕ್ಷ್ಮಿ,
ಸಂತಾನಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಅಷ್ಟಸಿದ್ಧ ಲಕ್ಷ್ಮಿಗಳು ಬರಲಿ ಎಂದು ಆ ದೇವರಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ಬನ್ನಿ, ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡೋಣ. ನೀವು ನಮಗೆ ಸಹಕರಿಸಿ. ಹಾಗೆ ಈ ಒಂದು ವಿಡಿಯೋ ನೋಡಿ ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಪ್ಲೀಸ್ ನನ್ನ ಚಾನಲ್ಲು SK ಹರಿಸಮುದ್ರ. ಈ ಒಂದು ಅದ್ಭುತವಾದ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ನಮ್ಮ ಮನೆಯಲ್ಲಿ ಆಚರಿಸಿದ್ದೇವೆ. ತುಂಬ ಚೆನ್ನಾಗಿ ವರ್ಷ ಆಚರಿಸುತ್ತಿದ್ದೇವೆ. ಆ ತಾಯಿಯನ್ನು ಒಂದು ವರ್ಷ ನೀವು ಪೂಜೆ ಮಾಡಿ ಪದೇ ಆ ತಾಯಿ ಪೂಜೆಯನ್ನು ವರ್ಷ ಪೂಜೆ ಮಾಡಿಸುವ ರೀತಿ ಮಾಡುತ್ತಾಳೆ. ಆ ತಾಯಿ ಒಂದೊಂದು ವರ್ಷಕ್ಕೆ ಒಂದೊಂದು ಶಕ್ತಿ ಕೊಡುತ್ತಾಳೆ. ಆ ವರಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೀವು ಇರುವ ಮನೆಯಲ್ಲಿ ಬಂದು ಆ ತಾಯಿ ವರವನ್ನು ಕೊಡುತ್ತಾಳೆ. ಒಂದೊಂದು ವರ್ಷಕ್ಕೆ ಒಂದೊಂದು ವರವನ್ನು ಕೊಡುತ್ತಾಳೆ. ಆ ತಾಯಿ ನಮಗೆ ಕೆಲಸದಲ್ಲಿ ಏಳಿಗೆ ಬರುವಂಥ ರೀತಿ, ಹಾಗೆ ನಮಗೆ ಸಂಪತ್ತಿನ ರೀತಿ, ಆರೋಗ್ಯವನ್ನು ಕೊಡುವ ತಾಯಿ, ಹಣವನ್ನು ಕೊಡುವ ತಾಯಿ, ಬಂಗಾರವನ್ನು ಕೊಡುವ ತಾಯಿ ವರಮಹಾಲಕ್ಷ್ಮಿ ತಾಯಿ. ನಮ್ಮಮ್ಮ ಕಾಪಾಡಮ್ಮ, ನಮ್ಮನ್ನು ಕಾಪಾಡು ಎಂದು ಬೇಡಿಕೊಳ್ಳುವ ನಮ್ಮ ನಾಡಿನ ಜನಗಳು ವರಮಹಾಲಕ್ಷ್ಮಿ ಹಬ್ಬ ಬಂದರೆ ವಿಜೃಂಭಣೆಯಿಂದ ತಾಯಿಯನ್ನು ಮನೆಗೆ ಬರಿಮಾಡಿಕೊಳ್ಳುತ್ತಾರೆ. ಓಂ ನಮೋ ವರಮಹಾಲಕ್ಷ್ಮಿ ತಾಯಿ ಜಗನ್ಮಾತೆ. ಓಂ ದೇವಿ, ಓಂ 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 ದೇವಿ ವರಮಹಾಲಕ್ಷ್ಮಿಯೇ ನಮಃ. ನಮ್ಮ ಕಷ್ಟಗಳನ್ನು ಕಾಪಾಡು ತಾಯಿ. ಯಾರ ದೃಷ್ಟಿಯು ನಮ್ಮ ಕಡೆ ಬೀಳದಂತೆ ಕಾಪಾಡು ತಾಯಿ ಎಂದು ಎಲ್ಲರೂ ಬೇಡಿಕೊಳ್ಳುತ್ತಾರೆ. ಹಾಗೆಯೇ ನಾವು ಕೂಡ ವರಮಹಾಲಕ್ಷ್ಮಿಯ ತಾಯಿಯನ್ನು ನಾವೆಲ್ಲರೂ ಬೇಡಿಕೊಳ್ಳೋಣ. ಹಾಗೆ ನಾವು ಬೇಡಿಕೊಳ್ಳುತ್ತಿದ್ದೇವೆ. ತಾಯಿ ಜಗನ್ಮಾತೆ, ಓಂ ನಮೋ ವರಮಹಾಲಕ್ಷ್ಮಿಯೇ ನಮಃ. ತಾಯಿ ಅಂಬಾ, ನಮ್ಮನ್ನು ಕಾಪಾಡು ತಾಯಿ ಎಂದು ನಾವೆಲ್ಲರೂ ಬೇಡಿಕೊಳ್ಳೋಣ. ಓಂ ನಮೋ ವರಮಹಾಲಕ್ಷ್ಮಿಯೇ ನಮಃ. ಯಾರೆಲ್ಲ ನಮ್ಮ ವರಮಹಾಲಕ್ಷ್ಮಿಯ ತಾಯಿಯನ್ನು ನನ್ನ ವಿಡಿಯೋ ನೋಡ್ತೀರಾ, ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ನನ್ನ ಚಾನಲ್ಲು SK ಹರಿಸಮುದ್ರ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ, ನನ್ನನ್ನು ಮುಂದೆ ಬೆಳೆಸಿ ಅಂತ ನಿಮ್ಮನ್ನೆಲ್ಲರ ಕೇಳ್ಕೊಳ್ತೀನಿ. ಓಂ ನಮೋ ವರಮಹಾಲಕ್ಷ್ಮಿ ಆಯಿ ನಮಃ. ಜಗನ್ಮಾತೆ, ಓಂ ನಮೋ ತಾಯಿ ವರಮಹಾಲಕ್ಷ್ಮಿಯೇ ನಮಃ. ಎಲ್ಲರನ್ನು ಕಾಪಾಡು ತಾಯಿ, ಎಲ್ಲರಿಗೂ ಒಳ್ಳೆಯದು ಮಾಡು ತಾಯಿ ಎಂದು ನಾನು ಬೇಡಿಕೊಳ್ಳುತ್ತಿದ್ದೇನೆ. ತಾಯಿ ನಮ್ಮವ್ವ, ನಮ್ಮನ್ನು ಕಾಪಾಡು ತಾಯಿ ಎಂದು ನಾನು ಬೇಡಿಕೊಳ್ಳುತ್ತಿದ್ದೇನೆ. ಓಂ ವರಮಹಾಲಕ್ಷ್ಮಿಯೈ ನಮಃ. ಓಂ ವರಮಹಾಲಕ್ಷ್ಮಿಯೈ ನಮಃ.
ಎಲ್ಲರಿಗೂ ವಂದನೆಗಳು, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನೆಕ್ಸ್ಟ್ ವಿಡಿಯೋ ನೋಡೋಣ.